ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಈಗ ತೀರ್ಪು ಪ್ರಕಟ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿರುವಂತಹದ್ದು. ಈ ಒಂದು ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ, ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಈ ತೀರ್ಪನ್ನ ಪ್ರಕಟಿಸಿದೆ. ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಈಗ ಪ್ರಕಟ ಆಗಿರುವಂತದ್ದು. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು. 14 ತಿಂಗಳಿಂದ ಮಾಜಿ ಸಂಸದ ಜೈಲಲ್ಲೇ ಇರುವಂತದ್ದು. ಈಗ ದೋಷಿ ಅಂತ ಹೇಳಿ ಮಹತ್ವದ ಆದೇಶ ಹೊರಬಿದ್ದಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈ ಮೂಲಕ ಬಿಗ್ ಶಾಕ್. ಅತ್ಯಾಚಾರದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಈಗ ಪ್ರಕಟ ಆಗಿದೆ. ದೋಷಿ ಅಂತ ಪ್ರಕಟ ಆಗಿ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿಕ್ಕಿದೆ ಕೋರ್ಟ್. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿಕ್ಕಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ 14 ತಿಂಗಳಿಂದ ಜೈಲಲ್ಲಿ ಇರುವಂತದ್ದು. ಈಗ ಈ ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇದ್ದಂತ ಈ ಅತ್ಯಾಚಾರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟ ಆಗಿದೆ. ಹಾಗಿದ್ರೆ ಶಿಕ್ಷೆ ಏನು ಅದು ನಾಳೆ ಗೊತ್ತಾಗುತ್ತೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ಎಷ್ಟು ಶಿಕ್ಷೆ ಏನು ಅಂತ ಹೇಳಿ. 14 ತಿಂಗಳಿಂದ ಮಾಜಿ ಸಂಸದ ಜೈಲಲ್ಲಿರೋದು. ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿತ್ತು. ದೋಷಿ ಅಂತ ಗೊತ್ತಾಗ್ತಾ ಇದ್ದಂತೆ ಕಟಕಟೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಕಣ್ಣೀರು ಒರೆಸಿಕೊಂಡು ಮಾಜಿ ಸಂಸದ ಅಲ್ಲಿಂದ ತೆರಳಿರುವಂತಹದ್ದು. ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಿಡ್ನಾಪ್, ಅತ್ಯಾಚಾರ ಈ ಎಲ್ಲ ಪ್ರಕರಣಗಳು ದಾಖಲಾಗಿದ್ದು ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ವಿಚಾರಣೆ ಸುದೀರ್ಘವಾಗಿ ನಡೆದು ಫೈನಲಿ ತೀರ್ಪು ಪ್ರಕಟ ಆಗಿದೆ. ಈ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಆಚೆ ಬಂದಿದೆ. ಹಾಗಿದ್ರೆ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದು ನಾಳೆ ಗೊತ್ತಾಗ್ಲಿಕ್ಕಿದೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ನಾಳೆ ಈ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವಂಥದ್ದು ಪ್ರಕಟ ಆಗಲಿಕ್ಕಿದೆ. 14 ತಿಂಗಳಿಂದ ಮಾಜಿ ಸಂಸದ ಜೈಲಲ್ಲಿರುವಂತದ್ದು. ಸಿಐಡಿ ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಆಗಿತ್ತು. ಈ ರೀತಿ ದೋಷಿ ಅಂತ ಘೋಷಣೆ ಮಾಡ್ತಾ ಇದ್ದಂತೆ, ಆದೇಶ ಹೊರ ಬೀಳ್ತಾ ಇದ್ದಂತೆ ಕಟಕಟೆಯಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿರೋದು. ಕಣ್ಣೀರು ಒರೆಸಿಕೊಂಡು ಮಾಜಿ ಸಂಸದ ಅಲ್ಲಿಂದ ತೆರಳಿರೋದು. ಪ್ರಜ್ವಲ್ನಿಂದ ಕೆಆರ್ ನಗರದ ರೇಪ್ ಕೇಸ್ನಲ್ಲಿ ದೋಷಿ ಅಂತ ಪ್ರಕಟ ಆಗಿರುವಂತದ್ದು. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಜನಪ್ರತಿನಿಧಿಗಳ ಕೋರ್ಟ್ ಈ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಿಕ್ಕಿದೆ. ಏನೆಲ್ಲ ಕೇಸ್ ಇತ್ತು ತಮಗೆಲ್ಲ ಗೊತ್ತಿದೆ. ಕಿಡ್ನಾಪ್ ಕೇಸ್ ಯಾವ ರೀತಿ ಸಾಗಿ ಬಂದಿತ್ತು ನೋಡಿ. ಈ ರೀತಿ ದೋಷಿ ಅಂತ ಅನೌನ್ಸ್ ಆಗ್ತಾ ಇದ್ದಂತೆ ಕಣ್ಣೀರು ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ. ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ತೆರಳಿದ್ದಾರೆ. ಕೆಆರ್ ನಗರದ ರೇಪ್ ಕೇಸ್ನಲ್ಲಿ ದೋಷಿ ಪ್ರಜ್ವಲ್ ರೇವಣ್ಣ ಈಗ ದೋಷಿ ಅಂತ ಅಧಿಕೃತವಾಗಿ ಪ್ರಕಟವಾಗಿದೆ. ಈ ದೋಷಿ ಅಂತ ಪ್ರಕಟ ಆಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಕಟಕಟೆಯಲ್ಲಿ ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ಹೋಗಿದ್ದಾರೆ. ಹಾಗಿದ್ರೆ ಏನ್ ಶಿಕ್ಷೆ ಇವರಿಗೆ, ಈ ಪ್ರಜ್ವಲ್ ರೇವಣ್ಣಗೆ ಏನ್ ಶಿಕ್ಷೆ, ಎಷ್ಟು ಪ್ರಮಾಣ ಇರುತ್ತೆ ಅನ್ನುವಂಥದ್ದು ನಾಳೆ ಗೊತ್ತಾಗ್ಲಿಕ್ಕಿದೆ. ಜನಪ್ರತಿನಿಧಿಗಳ ಕೋರ್ಟ್ ನಾಳೆ ಈ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಹೇಳಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ. ಅರವಿಂದ, ಏನೆಲ್ಲ ಆಯ್ತು ಕೋರ್ಟ್ ಅಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅತ್ಯಾಚಾರ ಪ್ರಕರಣ ಏನಿತ್ತು, ಸುಮಾರು 4 ಪ್ರಕರಣಗಳ ಕೇಸ್ಗಳು ದಾಖಲಾಗಿದ್ವು. ಎಸ್ಐಟಿ ಜೊತೆಗೆ ಸಿಐಡಿ ಕೂಡ ತನಿಖೆಯನ್ನ ಮಾಡಿತ್ತು. ಇನ್ಸ್ಪೆಕ್ಟರ್ ಶೋಭಾ ಅವರು 2000 ಪುಟಗಳ ಚಾರ್ಜ್ ಶೀಟ್ ನ ಕೂಡ ಸಲ್ಲಿಕೆ ಮಾಡಿದ್ರು. ಇವತ್ತು ಅಂತಿಮ ತೀರ್ಪು ಹೊರಬೀಳುತ್ತೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ
ಅಂತಿಮ ವಿಚಾರಣೆ ಕೂಡ ನಡೆದಿರುವಂತದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಅಂತ ಹೇಳಿ ಈಗ ತೀರ್ಮಾನಿಸಿರುವಂತದ್ದು. ನಾಳೆಗೆ ಈ ಒಂದು ಅಂತಿಮವಾದಂತಹ ತೀರ್ಪು ಅಂದ್ರೆ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಆದೇಶ ಪ್ರಕಟ ಮಾಡುವಂತದ್ದು ನಾಳೆಗೆ ಮುಂದೂಡಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಏನಿದ್ದಾರೆ ಇವರು ಇದರ ವಿಚಾರಣೆಯನ್ನ ಮಾಡಿರುವಂತದ್ದು. ಎರಡೂ ಪರ ವಕೀಲರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪರ ಹಿರಿಯ ವಕೀಲರು ವಾದ ಮಾಡಿದ್ರು, ಜೊತೆಗೆ ಸರ್ಕಾರದ ಪರ ವಕೀಲರಾಗಿ ಜಗದೀಶ್ ಹಾಗೆ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಈ KR ನಗರ ಸಂತ್ರಸ್ತೆ ಏನಿದ್ರು ಇವರು ಸಂತ್ರಸ್ತೆ ಕೂಡ 164 ಹೇಳಿಕೆ ದಾಖಲೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಸುಮಾರು 123 ಸಾಕ್ಷಿಗಳನ್ನ ಕೂಡ ಇಲ್ಲಿ ಸಬ್ಮಿಟ್ ಮಾಡಲಾಗಿತ್ತು ಕೋರ್ಟ್ಗೆ. ಈ ಏನ್ ಕೇಸ್ ಇದೆ ಈ ಒಂದು ಅತ್ಯಾಚಾರ ಪ್ರಕರಣ ಇನ್ನೂ 3 ಪ್ರಕರಣಗಳಿಗೆ ಪರಿಣಾಮ ಬೀರುತ್ತೆ ಅಂದ್ರೆ ಆ ಕೇಸ್ಗಳು ಕೂಡ ಪರಿಣಾಮ ಬೀರುತ್ತೆ ಅನ್ನುವಂತ ಕುತೂಹಲ ಕೂಡ ಈಗ ಎಡಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ಕೋರ್ಟ್ಗೆ ಹಾಜರು ಕೂಡ ಪಡಿಸಲಾಗಿತ್ತು. ಈ ಹಂತದಲ್ಲಿ ಅಂತಿಮವಾಗಿ ತೀರ್ಮಾನ ಅಂದ್ರೆ ಅಂತಿಮವಾಗಿ ತೀರ್ಪು ಹೊರಬೀಳುತ್ತೆ ಅನ್ನುವಂತ ಹಂತದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈ ವೇಳೆ ಜಡ್ಜ್ ಸಂತೋಷ್ ಗಜಾನನ ಭಟ್ ಅವರ ಚೇಂಬರ್ಗೂ ಕೂಡ ಆ ಒಂದು ಉಲ್ಲೇಖಗಳು ಹೋಗ್ತಾ ಇದ್ವು. ಅಂದ್ರೆ ಅಂತಿಮವಾದಂತಹ ತೀರ್ಪು ಬರೆಸುವಂತಹ ಎಲ್ಲಾ ರೀತಿಯಾದಂತಹ ಕೆಲಸಗಳು ಆಗ್ತಾ ಇತ್ತು. ಅಂತ ಹಂತದಲ್ಲಿ ಈಗಾಗಲೇ ದೋಷಿ ಅನ್ನುವಂಥದ್ದನ್ನ ಅವರು ಘೋಷಣೆ ಮಾಡಿರುವಂತದ್ದು. ಆದ್ರೆ ಅಂತಿಮವಾಗಿ ಇವರಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂತ ಹಂತದಲ್ಲಿ ನಾಳೆಗೆ ಈ ಒಂದು ವಿಚಾರಣೆ ಅಂತಿಮ ತೀರ್ಪು ಏನಿದೆ ಅದನ್ನ ನಾಳೆ ಪ್ರಕಟ ಮಾಡಲಿದ್ದಾರೆ. ಈ ಹಂತದಲ್ಲಿ ಅಂದ್ರೆ ಸುಮಾರು 7 ತಿಂಗಳ ಕಾಲ ಈ ಒಂದು ಏನು ವಿಚಾರಣೆ ಇತ್ತು, ಟ್ರಯಲ್ ಇತ್ತು, ಅದೆಲ್ಲವೂ ಕೂಡ ನಡೆದಿರುವಂತದ್ದು. ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಸುಮಾರು ವಿಡಿಯೋಗಳು ವೈರಲ್ ಆಗಿದ್ವು. ಆ ವಿಡಿಯೋಗಳು ಟವರ್ ಡಂಪ್ ಲೊಕೇಶನ್ ಆಗಿರ್ಬೋದು, FSL ವರದಿ ಆಗಿರ್ಬೋದು, ಸುಮಾರು ಸಾಕ್ಷ್ಯಾಧಾರಗಳನ್ನ ಇಲ್ಲಿ ಉಲ್ಲೇಖ ಮಾಡಿತ್ತು. SIT ತಂಡ ಉಲ್ಲೇಖ ಮಾಡಿತ್ತು. ಹಲವಾರು ಕೇಸ್ಗಳು ಅಂದ್ರೆ ಸುಮಾರು 4 ಕೇಸ್ಗಳು ಏನಾಗಿತ್ತು ಅದರಲ್ಲಿ 2 ಕೇಸ್ಗಳಲ್ಲಿ ಇವರ ಬಂಧನ ಆಗಿತ್ತು. ಇವರು ವಿದೇಶಕ್ಕೆ ಕೂಡ ಹೋಗಿದ್ರು. ಚುನಾವಣೆಯ ರಿಸಲ್ಟ್ ಬರೋದಕ್ಕಾಗಿ ಇವರು ಕಾಯ್ತಾ ಇದ್ರು. ಬಂದ ಮೇಲೆ ಇವರನ್ನ SIT ಅವರು ಒಂದು ಏರ್ಪೋರ್ಟ್ ನಲ್ಲಿ ಬಂಧನ ಮಾಡ್ತಾರೆ. ಅದಾದ ಬಳಿಕ ಸತತವಾಗಿ ಟ್ರಯಲ್ ಕೂಡ ನಡೆಯುತ್ತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಪಸ್ ಬರ್ತೀನಿ, ನಿಮ್ಮ ಹತ್ರ ಸಂಪರ್ಕದಲ್ಲಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ. ದೋಷಿ ಅಂತ ಪ್ರಕಟ ಆಗಿದೆ. ನೋಡಿ, ಏನಿದು ಕೇಸ್ ಅನ್ನೋದನ್ನು ನಾವು ಗಮನಿಸ್ತಾ ಹೋದ್ರೆ ಪ್ರಜ್ವಲ್ KR ನಗರದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪವನ್ನ ಎದುರಿಸ್ತಾ ಇದ್ದದ್ದು. ಪ್ರಜ್ವಲ್ ಮನೆಯಲ್ಲಿ ಈ ಮಹಿಳೆ ಕೆಲಸ ಮಾಡ್ತಾ ಇದ್ರು. ಘಟನೆ ಹೊರಬರದಂತೆ ಮಹಿಳೆಯ ಕಿಡ್ನಾಪ್ ಮಾಡಿದ್ದ ವಿಚಾರ ರೇವಣ್ಣ, ಭವಾನಿ, ಸತೀಶ್ ಬಾಬು ಅವರು ಅಪಹರಣ ಮಾಡಿದ್ದರು. ಭವಾನಿ, ರೇವಣ್ಣ ಮತ್ತು ಸತೀಶ್ ಅಪಹರಣ ಮಾಡಿದ್ರು ಅನ್ನುವಂಥದ್ದು 9 ಜನರ ತಂಡದಿಂದ ಸಂತ್ರಸ್ತೆಯ ಅಪಹರಣ ಆಗಿತ್ತು ಅನ್ನುವಂಥದ್ದು ವಿಚಾರ ಭಾರಿ ಚರ್ಚೆಗೆ ಗ್ರಾಸಾಗಿತ್ತು. ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಆ ಮಹಿಳೆಯನ್ನ ಲಾಕ್ ಮಾಡಿದ್ರು. ಎಲ್ಲವೂ ಕೂಡ ಆಚೆ ಬಂದು ಪ್ರಜ್ವಲ್ ರೇವಣ್ಣ 14 ತಿಂಗಳಿಂದ ಜೈಲಲ್ಲಿದ್ದು ಫೈನಲಿ ಈಗ ತೀರ್ಪು ಪ್ರಕಟ ಆಗಿರುವಂತದ್ದು ಪ್ರಜ್ವಲ್ ದೋಷಿ ಅಂತ ಹೇಳಿ.